ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು RR ನಗರದಲ್ಲಿ ಒಂದು BDA ಪ್ರಾಪರ್ಟಿ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೈಟು. ಈಸ್ಟ್ ಫೇಸಿಂಗಲ್ಲೇ ಮೇನ್ ಡೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಫಸ್ಟ್ ಫ್ಲೋರಲ್ಲಿ ವಾಲ್ ಕ್ಲಾಡಿಂಗ್ ಎಲ್ಲ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ವಾವ್ ಅನ್ನೋ ಥರ ಇದೆ. ಬನ್ನಿ ಫಸ್ಟ್ ಫ್ಲೋರಿಂದ ಮನೆ ನೋಡೋಣ. ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ಟೀಕುಡ್ ಮೇನ್ ಡೋರು. ವಾಲ್ ಕ್ಲಾಡಿಂಗ್ ಎಲ್ಲ ಬ್ಲ್ಯಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ, ಮಾರ್ವೆಲಸ್ ಆಗಿದೆ ಮನೆ. ಬನ್ನಿ ಫಸ್ಟ್ ಫ್ಲೋರ್ ಲಿವಿಂಗ್ ಹಾಲ್ಗೆ ಎಂಟ್ರಿ ಮಾಡಿಬಿಟ್ಟು ಅಲ್ಲಿಂದ ಮನೆ ನೋಡೋಣ. ಸೊ ನಾನಿವಾಗ ಲಿವಿಂಗ್ ಹಾಲ್ ಒಳಗಡೆ ಬಂದಿದ್ದೀನಿ. ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಬ್ಯೂಟಿಫುಲ್ TV ಕ್ಯಾಬಿನೆಟ್ ನೋಡಿ, ಏನು ತುಂಬ ಸೂಪರಾಗಿ ಲ್ಯಾವಿಶ್ ಆಗಿದೆ TV ಕ್ಯಾಬಿನೆಟ್ಟು. ಸೊ LED ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಈವನ್ ನಿಮಗೆ ಫಾಲ್ ಸೀಲಿಂಗ್ ಕೂಡ ವುಡನಲ್ಲೇ ಮಾಡಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು CNC ಕಟಿಂಗು. ಸೊ LED ಲೈಟ್ಸು ತುಂಬ ಲ್ಯಾವಿಶ್ ಆಗಿದೆ, ಸಖತ್ತಾಗಿದೆ ಫಾಲ್ ಸೀಲಿಂಗ್ ವರ್ಕ್ ಎಲ್ಲ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಬ್ಯೂಟಿಫುಲ್ ಪೂಜಾ ರೂಮ್, ವುಡನ್ ಕಾರ್ವಿಂಗ್ ಎಲ್ಲ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಪೂಜಾ ರೂಮು ಲಿವಿಂಗ್ ಹಾಲಲ್ಲಿ. ಹಾಗೆ ಒಳಗಡೆ ಹೋದರೆ ಪೂಜಾ ರೂಮ್ ಒಳಗಡೆ ನೋಡೋಣ ಬನ್ನಿ. ಇಲ್ಲೂ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವೈಟ್ ಕಲರ್ ಮಾರ್ಬಲ್ ಹಾಕಿದ್ದಾರೆ ನೋಡಿ ಬ್ಯಾಕ್ ಸೈಡಲ್ಲಿ. ಸೊ ಓಕೆ, ಇದು ಸೀಲಿಂಗ್ ವರ್ಕ್ ಪೂಜಾ ರೂಮಲ್ಲಿ. ಇಲ್ಲೂ ಕೂಡ ತುಂಬ ಲ್ಯಾವಿಶ್ ಆಗಿ ವುಡನ್ ವರ್ಕ್ ಎಲ್ಲ ಮಾಡಿದ್ದಾರೆ. ಓಕೆ, ಸೊ ಪೂಜಾ ರೂಮಿಂದ ಹೊರಗಡೆ ಬಂದರೆ ಅಡುಗೆ ಮನೆ ಎಂಟ್ರೆನ್ಸ್ಗೆ ನೋಡಿ ಈ ಥರ ಆರ್ಚ್ ಇದೆ. ಸೊ ಹಾಗೆ ಮುಂದೆ ಹೋದರೆ ಸೌತ್ ಈಸ್ಟ್ ಕಾರ್ನರ್ ಕಿಚನ್ ರೂಮ್ ಇದೆ. ಹೀಗೆ ಬಂದರೆ ಮಾಡ್ಯುಲರ್ ಕಿಚನ್ ಎಲ್ಲ ಅಕ್ರೆಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ನಿಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಬರ್ತಾ ಇದೆ. ತುಂಬ ಲ್ಯಾವಿಶ್ ಆಗಿದೆ ಮನೆ ಮಾತ್ರ. ಮೇಲ್ಗಡೆ ಲಾಫ್ಟ್ ಏರಿಯಾ, ಇಲ್ಲೂ ಕೂಡ ನಿಮಗೆ ಅಕ್ರೆಲಿಕ್ ಶೀಟೇ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ನಿಮಗೆ ಅಡುಗೆ ಮನೆಯಲ್ಲೂ ವುಡನ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಓಕೆ, ಹೀಗೆ ಮುಂದೆ ಹೋದ್ರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಇದೆ. ಯುಟಿಲಿಟಿ ಸ್ಪೇಸು ಇಲ್ಲೂ ಕೂಡ ಎಲ್ಲ ಗ್ರಿಲ್ ಕವರ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಒಂದು ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಬನ್ನಿ ನೋಡೋಣ. ಬೆಡ್ರೂಮು ವಿತ್ ಅಟ್ಯಾಚ್ ವಾಶ್ರೂಮ್. ಇವನ್ ನಿಮಗೆ ವಾಶ್ರೂಮ್ಗೂ ಕೂಡ ಟೀಕುಡ್ ಡೋರ್ಸೇ ಇಟ್ಟಿದ್ದಾರೆ. ವಿಂಡೋ ಫ್ರೇಮ್ಸು, ಡೋರ್ ಶಟರ್ಸು ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ವರ್ಕ್, ಈ ಒಂದು ಬೆಡ್ರೂಮಲ್ಲಿ ಸೀಲಿಂಗ್ ವರ್ಕ್ ಆಯಿತು. ವಿಂಡೋ ಆ್ಯಂಡ್ ದೆನ್ ಡ್ರೆಸ್ಸಿಂಗ್ ಮಿರರು, ಕಬೋರ್ಡ್ ಏರಿಯಾ. ಇದಿಷ್ಟು ಈ ಒಂದು ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರಿಂದ ಮೇಲ್ಗಡೆ ಹೋಗೋಣ, ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಕೆಳಗಡೆ ಈ ಥರ ಯುಟಿಲಿಟಿಗೆ ಬಾಕ್ಸ್ ಕೊಟ್ಟಿದ್ದಾರೆ. ಏನಾದ್ರು ಮೆಟೀರಿಯಲ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ನಾವಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಈ ಒಂದು ಪಕ್ಕದಲ್ಲಿ ನೋಡಿ ನಿಮಗೆಲ್ಲ ಇದೆಲ್ಲ ಪ್ಯೂರ್ ಎಸ್ ರೈಲಿಂಗ್ಸು. ಸ್ಟೆಪ್ಸ್ಗೂ ಕೂಡ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಸ್ವಲ್ಪ ವರ್ಕ್ ಎಲ್ಲ ನಡೀತಾ ಇದೆ. ಸೊ ನಾನಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದೀನಿ ನೋಡಿ. ಈವನ್ ಇಲ್ಲಿ ಕಾಮನ್ ಏರಿಯಾಗೂ ಕೂಡ ವುಡನ್ ಸೀಲಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ವಿತ್ LED ಲೈಟ್ಸು. ಸೊ ನಾನಿವಾಗ ಮಾಸ್ಟರ್ ಬೆಡ್ರೂಮ್ಗೆ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು. ತುಂಬ ಲ್ಯಾವಿಶ್ ಆಗಿರ್ತಕ್ಕಂಥ ವಾರ್ಡ್ರೋಬ್ಸ್ ಏರಿಯಾ.
ಮೇಲ್ಗಡೆ ಲಾಕ್ ಕೂಡ ಮಾಡಿದ್ದಾರೆ. ಅಂಡ್ ದೆನ್ ಟಿವಿ ಕ್ಯಾಬಿನೆಟ್, ವುಡನ್ ಸೀಲಿಂಗ್ ವರ್ಕ್ ವಿತ್ CNC. ಇನ್ಬಿಲ್ಟ್ ಕಾರ್ಡು ಬಾಕ್ಸ್ ಟೈಪಲ್ಲಿ ಏನು ಬೇಕಾದ್ರೂ ಮೆಟೀರಿಯಲು ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಟೈಪ್ ಕಾಟ್ ಇದೆ. ಕಬೋರ್ಡ್ ಏರಿಯಾ, ಹಾಗೆ ಪಕ್ಕದಲ್ಲಿ ಒಂದು ವರ್ಕ್ ಸ್ಟೇಷನ್. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ವಾಶ್ರೂಮ್ ಕೂಡ ಇದೆ. ಅಟ್ಯಾಚ್ ವಾಶ್ರೂಮ್. ಪ್ರತಿಯೊಂದು ವಾಶ್ರೂಮ್ಗೂ ಕೂಡ ಟೀಕ್ವುಡ್ದು ವಾಸ್ಕಲ್ ಅಂಡ್ ಟೀಕ್ವುಡ್ದು ಡೋರ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಇದೆ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಡ್ರೆಸ್ಸಿಂಗ್ ಮಿರರು. ಇಲ್ಲಿ ಏನು ಬೇಕಾದ್ರೆ ಡ್ರೆಸ್ಸಿಂಗ್ ಮೆಟೀರಿಯಲ್ದು ನೀವು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಾಕ್ಸ್ ಟೈಪ್. ಓಕೆ, ಇದಿಷ್ಟು ಈ ಒಂದು ಮಾಸ್ಟರ್ ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಸೊ ಹಾಗೆ ಮುಂದೆ ಹೋದರೆ ಸೆಕೆಂಡ್ ಬೆಡ್ರೂಮ್ ಇದೆ ಈ ಒಂದು ಫ್ಲೋರಲ್ಲಿ. ಬನ್ನಿ ನೋಡೋಣ. ಇದು ಸೂಪರ್ ಆಗಿದೆ. ಈ ಒಂದು ಸೆಕೆಂಡ್ ಬೆಡ್ರೂಮು ಕೂಡ ತುಂಬಾ ಲ್ಯಾವಿಶ್ ಆಗಿದೆ. ಇಲ್ಲಿ ನೋಡಿ, ಇದು ಕೂಡ ನಿಮಗೆ ಇನ್ಬಿಲ್ಟ್ ಕಾಟು ವಿತ್ ಬಾಕ್ಸ್ ಟೈಪು, ವುಡನ್ ಸೀಲಿಂಗ್ ವರ್ಕು. ಇಲ್ಲೂ ಕೂಡ CNC ಕಟಿಂಗ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಏರಿಯಾ, ದೆನ್ ಲಾಫ್ಟ್, ಡ್ರೆಸ್ಸಿಂಗ್ ಮಿರರು. ಈ ರೂಮ್ಗೂ ಕೂಡ ನಿಮಗೆ ನೋಡಿ ವರ್ಕ್ ಸ್ಟೇಷನ್ ಇದೆ. ವಾಶ್ರೂಮ್ ಅಂಡ್ ದೆನ್ ಬಾಲ್ಕನಿ ಸ್ಪೇಸ್. ಈ ಒಂದು ಬೆಡ್ರೂಮ್ಗೆ ಬಾಲ್ಕನಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಾನಿವಾಗ ಟೋಟಲ್ ಆಗಿ 3 ಬೆಡ್ರೂಮ್ ತೋರಿಸಿದ್ದೀನಿ. ಸೊ ನಾನಿವಾಗ ಸೆಕೆಂಡ್ ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ, ಅಂದರೆ ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಥರ್ಡ್ ಫ್ಲೋರಲ್ಲಿ ಬಂದಿದ್ದೀನಿ ನಾನಿವಾಗ. ಥರ್ಡ್ ಫ್ಲೋರಲ್ಲಿ ಕಾಮನ್ ಏರಿಯಾದಲ್ಲಿ ಸೀಲಿಂಗ್ ವರ್ಕ್ ತೋರಿಸ್ತಾ ಇದ್ದೀನಿ. ಓಕೆ, ಈ ಒಂದು ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಇದೆ. ಸೊ ಬನ್ನಿ ನೋಡೋಣ. ನೋಡಿ, ಇಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಕಾಟ್ ಇದೆ, ರೆಡಿ ಕಾಟು ವಿತ್ ಬಾಕ್ಸ್ ಟೈಪ್. ಕಬೋರ್ಡ್ ಏರಿಯಾ, ಲಾಫ್ಟು. ಇಲ್ಲೂ ಕೂಡ ಒಂದು ಸ್ಮಾಲ್ ವರ್ಕ್ ಸ್ಟೇಷನ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ಸೀಲಿಂಗ್ ವರ್ಕ್. ಇಲ್ಲಿ POP ವರ್ಕಲ್ಲಿ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಈ ಒಂದು ಬೆಡ್ರೂಮ್ ಕೂಡ. ನೋಡಿ, ಇಲ್ಲೂ ಕೂಡ ನಿಮಗೆ ಟೀಕ್ವುಡ್ ಡೋರ್ ಇಟ್ಟಿದ್ದಾರೆ. ವಾಶ್ರೂಮು and then dressing mirror. ಓಕೆ, ಸೊ ಹಾಗೆ ಮುಂದೆ ಹೋದರೆ ಲಾಸ್ಟ್ ರೂಮ್ ಇದೆ, ಅಂದರೆ 5ನೇ ಬೆಡ್ರೂಮ್ ಇದು. ಸೊ ನೀವು ಬೆಡ್ರೂಮ್ ಬೇಕಾದ್ರೆ ಮಾಡ್ಕೋಬೋದು ಅಥವಾ ಮಲ್ಟಿಪರ್ಪಸ್ ರೂಮ್. ವುಡನ್ ಫ್ಲೋರಿಂಗ್ ಹಾಕಿದ್ದಾರೆ, ವುಡನ್ ಫಾರ್ಮೆಟಲ್ಲಿ ಫ್ಲೋರಿಂಗ್ ಮಾಡಿದ್ದಾರೆ. ಇಲ್ಲಿ ಜಿಮ್ ರೂಮು, ಹೋಮ್ ಥಿಯೇಟ್ರು ಅಥವಾ ಬೆಡ್ರೂಮ್ ಏನು ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ಇದು 5ನೇ ಬೆಡ್ರೂಮ್. ಟೋಟಲಿ 5 ಬೆಡ್ರೂಮ್ಸ್ ಇದೆ. ಅದರಲ್ಲಿ 3 ಬೆಡ್ರೂಮ್ಗೆ ಕಾಟ್ ಮಾಡಿದ್ದಾರೆ. ಸೊ ಪಕ್ಕದಲ್ಲಿ ನಿಮಗೆ ಸಿಟ್ಔಟ್ ಏರಿಯಾ ಇದು. ಸೊ ಇಲ್ಲಿ ಕೂಡ ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಹಾಗೆ ನಾವಿವಾಗ ಟೆರೇಸ್ ಹೋಗೋಣ ಬನ್ನಿ. ಇಲ್ಲೂ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ. SS ರೈಲಿಂಗ್ಸು. ನೋಡಿ, ಉಂಟು ಸ್ಕೈಲೈಟ್ ಏರಿಯಾ. ಟೆರೇಸಿಂದ ನಿಮಗೆ ಸ್ಕೈಲೈಟ್ ಏರಿಯಾ. ಸೊ ಸೇಫ್ಟಿ ಪರ್ಪಸ್ ಒಂದು ಮೆಟಲ್ ಡೋರ್ ಇಟ್ಟಿದ್ದಾರೆ ಇಲ್ಲಿ. ಸೊ ನಾನಿವಾಗ
ಟಾಪ್ ಮೋಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ ಮಮ್ಮಿ ನಿಮಗೆ ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿದ್ದಾರೆ, ಒಂದು ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು ನೀವು. ವಾಷಿಂಗ್ ಮಿಷಿನ್ಗೆ ಒಂದು ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ. ಬನ್ನಿ ನಾವಿವಾಗ ಈ ಮನೆ ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ನಾವಿವಾಗ ಗ್ರೌಂಡ್ ಫ್ಲೋರ್ ಬಂದಿದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಗೇಟು, ಪಾರ್ಕಿಂಗ್ ಏರಿಯಾ, ಒಂದೆರಡು ಸ್ಪೇಸಿಯಸ್ ಆಗಿ ಕಾರು ಪಾರ್ಕ್ ಮಾಡ್ಬೋದು, ಆ ಥರ ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಪ್ರಾವಿಷನಿಂಗ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇವ್ರದೇ ಓನ್ ಬೋರ್ವೆಲ್ ಕೂಡ ಇದೆ. ಇದು ಬಂದ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಗೇಟು. ಸೊ ಇಲ್ಲಿ ಸ್ಲೈಡ್ ಆಗುತ್ತೆ ಲೆಫ್ಟ್ ಸೈಡ್ಗೆ. ಸೊ ಇಲ್ಲಿ ಕೂಡ ನಿಮಗೆ ಕಾರ್ ಪಾರ್ಕಿಂಗು ತುಂಬ ಸ್ಪೇಸಿಯಸ್ ಆಗಿದೆ. ಆ್ಯಂಡ್ ದೆನ್ ಕಾರ್ ಏನಾದ್ರು ವಾಶ್ ಮಾಡ್ಕೋಬೇಕು ಅಂದರೆ ಇಲ್ಲೇ ಒಂದು ಟ್ಯಾಪ್ಗಳೆಲ್ಲ ಕೊಟ್ಟಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಈ ಮನೆ ಡೀಟೇಲ್ಸು ಕೊಟ್ಟಿದ್ದೀನಿ. ಆರ್ ನಗರ BDA ಪ್ರಾಪರ್ಟಿ. ಸೈಟು ಡೈಮೆನ್ಷನ್ನು 30x30 ಇದೆ. ಈಸ್ಟ್ ಫೇಸಿಂಗಲ್ಲಿ ಸೈಟು, ಈಸ್ಟ್ ಫೇಸಿಂಗಲ್ಲೇ ಮೇನ್ ಡೋರ್ ಇದೆ. ಟೋಟಲ್ ಆಗಿ 5 ಬೆಡ್ರೂಮ್ಸ್ ಇದ್ದಾವೆ. 3 ಬೆಡ್ರೂಮ್ಗೆ ಇನ್ಬಿಲ್ಟ್ ಕಾಟ್ ಕೊಟ್ಟಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ ಮನೆ. ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಫ್ಟು ಪ್ರಾವಿಷನಿಂಗ್ ಇದೆ, ಲಿಫ್ಟ್ ಬೇಕಾದ್ರೆ ಹಾಕೋಬೋದು. ಸದ್ಯಕ್ಕೆ ಲಿಫ್ಟ್ ಇವರು ಹಾಕಿಲ್ಲ. ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ಯಾರ್ಯಾರೆಲ್ಲ ನಮ್ಮ ಸೂರು ಪ್ರಾಪರ್ಟೀಸ್ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.